ಕಪಲ್ಸ್ಗೆ ಫ್ಯಾಮಿಲಿಗೆ ಮಾಡಿಸಿ ಜಾಗ ಅಂತಾನೆ ಹೇಳ್ಬೋದು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ತೋರ್ಸಕ್ ಬಂದಿರೋದೇ ನಾನು ಯಾವ ಬೆಟ್ಟ ಮಗ ಇದು? ಮಂದಾರಗಿರಿ. ಬೆಳಿಗ್ಗೆನೆ ಎದ್ದು ನನ್ನ ಫ್ರೆಂಡ್ನ ಕರ್ಕೊಂಡು ಕಾರಲ್ಲಿ ಇಬ್ರು ಪೆಟ್ರೋಲ್ ಹಾಕಿಸ್ಕೊಂಡು ರೋಡಲ್ಲಿ ಸಲಾಡ್ ತಿನ್ಕೊಂಡು ಓದ್ತಾ ಬತ್ತ ಗಾಡಿಗಳು ನೋಡ್ಕೊಂಡು ಹೋಗ್ತಾಗಿದ್ವಿ. ಅಲ್ಲಿ ನೋಡಿದ್ರೆ KSRTC ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿಂದ ಶಿವಗಂಗೆ ರೋಡಲ್ಲಿ ಇಬ್ರು ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೊರಟ್ವಿ. ಸೀದಾ ನಾಷ್ಟ ಮಾಡೋಣ ಅಂತ ನಾಷ್ಟಕ್ಕೆ ಹಾಕ್ಕೊಂಡು ಇಬ್ರು ಒಂದೊಂದು ಇಡ್ಲಿ ತಿನ್ಕೊಂಡು ಸೀದಾ ಹೊರಟಿದೆ ಮಂದಾರಗಿರಿ ಬ್ಯಾಕ್ ವಾಟ್ರಿಗೆ. ಬ್ಯಾಕ್ ವಾಟ್ರ್ ಅಂತೂ ಮಸ್ತ್ ಅಂತ ಅನ್ಕೊಳ್ಳಿ. ಬರ್ರೆ, ನಿಮ್ಗೆ ಬ್ಯಾಕ್ ವಾಟರ್ ಇದೆ, ಬೆಟ್ಟ ಇದೆ, ಈ ಕಡೆ ನೋಡಿದ್ರೆ ನೇಚರ್ ಇದೆ. ಈ ಅದ್ಭುತ ಜಾಗನ ನೀವು ಒಂದ್ಸಲಿ ನೋಡ್ಕೊಂಡು ತುಂಬ್ಕೊಳ್ಳಿ. ದೊಡ್ಡ ಮಗ ಎಲ್ಲರೂ ಈಜಾಡ್ತವ್ರೆ. ನನ್ಗೆ ಆಡಕ್ ಬಂದಿದ್ದಾನೆ. ಟೂಬ್ ಇದ್ರೆ ಬೇಕಾದ್ರೆ ಇದೆಲ್ಲ ಒಂದ್ ರೌಂಡ್ ಬಂದ್ಬಿಡ್ತೀನಿ ನಾನು. ನೀನು ಎಲ್ಲಿ ಮಗಲ್ಲ, ಬಾವಿಗೆ ಹೋದ್ರೆ ಭಯ. ಪ್ಲೇಸ್ಗೆ ಹೋದ್ರು ನಮ್ಮ ಹುಡುಗ ಗ್ರೂಪ್ ಫೋಟೋ ತೆಗೆದು ಮಾತ್ರ ಬಿಡಲ್ಲ. ಫ್ರೆಂಡ್ಸ್, ಇದು ಲೊಕೇಟ್ ಆಗಿರೋದು ಬಂದು ತುಮಕೂರು ಹತ್ರ. ಇಲ್ಲೇ ನಿಯರ್ ನೆಲಮಂಗ್ಲನೂ ಇದೆ, ನಿಯರ್ ಬೆಂಗಳೂರು ಇದೆ. ನೀವ್ ಎಲ್ಲಿಂದ ಬರ್ತೀನಿ ಅಂದ್ರೆ ಹತ್ರ ಇದೆ. 40 to 45 ಕಿಲೋಮೀಟರ್ಸ್ ಇರ್ಬೋದು. ನಾವು ಜಾಸ್ತಿ ತಗೊಂಡಿಲ್ಲ, 30 minutes 35 minutes ನೆಲಮಂಗಲದಿಂದಾನೇ ಬಂದಿದ್ದೀವಿ. ಹೌದು, ನೀವು ಬರ್ಬೋದು. ಹೆಂಗಪ್ಪ ಬರ್ಬೇಕು ಅಂತಾರೆ ನೋಡಿ, ಹೆಂಗೈತೆ ವಾಟ್ರು, ಬ್ಯಾಕ್ ವಾಟ್ರ್ ನೋಡಿ. ಹಿಂದೆ ನೋಡಿ ಫುಲ್ ಬೆಟ್ಟ ಇದೆ ನೋಡಿ. ಜನ ಎಲ್ಲ ಚಿಲ್ ಮಾಡ್ತಾ ಇದಾರೆ. ಸಂಜೆ ಟೈಮ್ ಬಂದ್ರೆ ಒಳ್ಳೆ ಚಿಲ್ ಮಾಡಕ್ ಒಳ್ಳೆ ಜಾಗ ಅಂತ ಹೇಳ್ಬೋದು. ವಿಸಿಟ್ ಮಾಡ್ಬಿಟ್ಟು ಹೇಳಿ ಹೆಂಗಿತ್ತು ಅಂತ. ಬನ್ನಿ, ಬಟ್ ಎಲ್ಲ ಗಲೀಜ್ ಮಾಡಕ್ ಹೋಗ್ಬಿಡಿ ಇಲ್ಲಿ. ಹೌದು, ಕರೆಕ್ಟ್, ಇದಂತೂ ಕರೆಕ್ಟ್. ಆಮೇಲೆ ನೀರ್ ಹತ್ರ ಸೇಫ್ ಆಗಿರಿ. ನೀರೆಲ್ಲ ಕ್ಲೀನ್ ಆಗಿದೆ. ನಾವು ನೈಸರ್ಗಿಕನ ಎಷ್ಟು ನೀಟಾಗಿ ನೋಡ್ಕೊಂತೀವೋ ಅದು ನಮ್ಮನ್ನ ಅಷ್ಟೇ ನೀಟಾಗಿ ನೋಡ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದು, ಇವತ್ತು ಫ್ರೆಂಡ್ಶಿಪ್ ಡೇ ಅಂತ ಬಂದು ಇಬ್ರು ಫ್ರೆಂಡ್ಶಿಪ್ ಡೇ ಅಂತ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ವೇಸ್ಟ್ ಮಾಡೋದ್ ಬದಲು ಮೈಂಡಿಗೆ ಬೇಕಾಗಿರೋದು ರಿಫ್ರೆಶ್. ನಾವು ಸಂಜೆ ಪ್ಲಾನ್ ಮಾಡ್ಕೊಂಡ್ ಬರ್ಬೇಕಿತ್ತು, ಸನ್ಸೆಟ್ ಎಲ್ಲ ನೋಡ್ಬೋದಿತ್ತು. ಬಟ್ ಏನ್ ಮಾಡ್ತೀವಿ, ಪ್ಲಾನ್ ಮಾಡ್ಕೊಂಡ್ ಬಂದಿಲ್ಲ. ಈಗ ಪ್ಲಾನ್ ಮಾಡಿ ಇವಾಗ ಗೊತ್ತಾಗ್ತಾ ನಾವು ಸಂಜೆ ಬರ್ಬೇಕಾಯ್ತು. ನೀವು ಬರೋದಾದ್ರೆ ಸಂಜೆ ಹೊತ್ತೇ ಪ್ಲಾನ್ ಮಾಡ್ಕೊಂಡ್ ಬನ್ನಿ. ತೋರಿಸ್ತೀನಿ ನೋಡಿ ವ್ಯೂ ಯಾವ ತರ ಇದೆ ಅಂತ. ನೋಡಿ, ಇದು ಹಿಂದೆಗಡೆ ಇರೋದು ಪಿಕಾಕ್ ಬಂಗ್ಲೆ. ಪಿಕಾಕ್ ಮಹಲ್. ಪಿಕಾಕ್ ಮಹಲ್ ನವಿಲ್ ತರ ಐತೆ ಅಂತ ಬಂದು, ಆದ್ರೆ ಒಂದ್ ನವಿಲು ಕಾಣಿಸ್ತಾ ಇಲ್ಲ. ಯಾವ ನವಿಲು ಅಂತ ನಿಮ್ಗೆ ಗೊತ್ತು. ಅರ್ಥ ಆಯ್ತು ಅನ್ಸುತ್ತೆ. ಇವ ಸಂಜೆ ಬರ್ತಾವ ಮಗ, ಹೇಳಿದ ಅದಕ್ಕೆ ನಾವಲ್ಲೇ ಸಂಜೆ ಬರೋಣ ಅಂತ. ಅಲ್ಲೇ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬೆಟ್ಟ ಹತ್ತನ ಅಂತ ಹೋದ್ವಿ. ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಹುಡುಗ ಅಂತೂ ಫುಲ್ ಜೋಶಲ್ಲಿದ್ದ ಬೆಟ್ಟ ಹತ್ತಕ್ಕೆ. ಇಬ್ರು ಹತ್ಕೊಂಡು ಹೋದ್ವಿ. ನೋಡಿದ್ರೆ ಕಳದಾರಿ ಹಿಡಿತಾ ಇದ್ದ. ಆಮೇಲೆ ತಿರ್ಗಾ ದಾರಿಗೆ ಬಂದ ಸುಸ್ತಾಗಿ. ಅದಾದ್ಮೇಲೆ ಹತ್ತು ಮಗ ಅಂತಂದ್ರೆ ನನ್ನ ಕೈಲಿ ಆಗಲ್ಲಪ್ಪ ಅಂತ ಇದ್ದ. ಆಮೇಲೆ ತಗೊಳಪ್ಪ ಸ್ಪೀಡ್ ಆದ. ಎಲ್ಲಾರನ್ನೂ ಸೈಡ್ ಹಾಕೊಂಡು ಮೇಲೋದ್ಮೇಲೆ ಗೊತ್ತಾಯ್ತು ಅವನಿಗೆ ತುಂಬ ಸುಸ್ತಾಗಿದ್ದೀನಿ ಅಂತ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಏನಾದ್ರು ಹೇಳೋದಿತ್ತಾ? ಏನು ಹೇಳೋದಿಲ್ಲ, ಸುಸ್ತಾಯ್ತು ಅಷ್ಟೇ. ಇದೇ ಥರ ವಿಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ.